ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆಯನ್ನು ಮಾಡಿದೆ ಅಂದರೆ ತಪ್ಪಾಗಲಾರದು. ಕೇವಲ 5 ಗ್ಯಾರಂಟಿಗಳ ಹೆಸರಿನಲ್ಲಿ 5 ವರ್ಷ ಕಳೀಬೇಕು ಅಂತಿದ್ರು 3 ವರ್ಷಕ್ಕೆ ಮುಕ್ತಾಯ ಆಗುವಂಗೆ ಕಾಣ್ತಾ ಇದೆ. ಗ್ಯಾರಂಟಿಗಳು ಕೊಟ್ಟ ಮಾತಿನಂತೆ ನಡೆಯಲೇ ಇಲ್ಲ. ಆದರೆ ಹೇಳೋದು ಮಾತ್ರ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಅಂತ ಹೇಳ್ಕೊಳ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿಯನ್ನು ನುಂಗಲಾಗಿದೆ. ಎಲ್ಲಿ ಹೋಯ್ತು ಹಣ ಇದುವರೆಗೂ? ಅದು ಯಾವ ದಾರಿಯಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಚಿವರು ಸದನದ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಕೊಟ್ಟಿದ್ದೇವೆ ಅಂತ ಚಾಲೆಂಜ್ ಮಾಡಿದ್ರು. ದಾಖಲೆ ಬಿಡುಗಡೆ ಮಾಡಿದ ಮೇಲೆ ಕಣ್ಣೀರು ಹಾಕಿದ್ರು. ಅದಿನ್ನೂ ಕಣ್ಣೀರಿನಲ್ಲೇ ಇದೆಯೇ ಹೊರತು ಜನರಿಗೆ ಹಣ ತಲುಪಲಿಲ್ಲ. ಈಗಾಗಲೇ ತಿರುಗಿ 3 ತಿಂಗಳಾದರೂ ಕೂಡ ಹಣ ಬಂದಿಲ್ಲ ಅಂತೇಳಿ ಹಾಹಾಕಾರ ಪ್ರಾರಂಭ ಆಗಿದೆ. ಪಡಿತರ ಮೋದಿಜಿಯವರು 5 kg ಕೊಡ್ತಿದ್ರು. 10 kg ಕೊಡ್ತೇವೆ ಬೇಕಾ ಬೇಡ ಅಂದ ಸಿದ್ದರಾಮಯ್ಯನವರ ಸರ್ಕಾರ 170 ರೂಪಾಯಿ ಕೊಟ್ಟರು. ಅದು ಕೆಲವರಿಗೆ ಮಾತ್ರ ಸಿಕ್ತು, ಕೆಲವರಿಗೆ ಸಿಗಲಿಲ್ಲ. ಅದಾದಮೇಲೆ ಈಗ ಹಣ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಇಂದಿರಾ ಕಿಟ್ ಕೊಡ್ತೀವಿ ಅಂತೇಳಿ ಸಮಜಾಯಿಸಿ ಮಾಡ್ತಾ ಇನ್ನೂ ಕುಳಿತಿದ್ದಾರೆ. ನಿನ್ನೆ ಕೆಲವು ವಿಡಿಯೋಗಳು ನೋಡಿದೆ ನಾನು. ಮಾನ್ಯ KH ಮುನಿಯಪ್ಪನವರು, ಏನು ಸ್ವಾಮಿ 10 kg ಕೊಡ್ತೀನಿ ಅಂದಿರಿ, ನೀವು ಕೊಡಲಿಲ್ಲ. ಮೋದಿಜಿಯವರೇ ಈಗ 2 ತಿಂಗಳಿಂದ 10 kg ಕೊಡ್ತಾ ಇದ್ದಾರೆ, ನಿಮ್ಮದು ಎಲ್ಲಿ ಅಂದರೆ ನಿಮಗೆಲ್ಲ ಅದನ್ನು ಹೇಳೋಕ್ಕಾಗೋದಿಲ್ಲ ಅಂತ ಪ್ರಶ್ನವರನ್ನೇ ಗದರಿಸ್ತಾರೆ. ಅಷ್ಟೇ ಕೊಡೋದು. ಅಂದ್ರೆ ಎಷ್ಟು ಕೊಡ್ತೀರಿ ಅಂತಂದ್ರೆ ಅದೇ ಕೊಡ್ತಿದ್ದೆ ಮೊದಲಷ್ಟು. ಅಂದ್ರೆ ಇಷ್ಟು ದುರಾಂಕಾರ ಈ ಸರ್ಕಾರದ ಮಂತ್ರಿಗಳಿಗೆ ಬಂದಿದೆ ಅಂತಂದ್ರೆ ಜನ ಯಾವ ರೀತಿ ಸಹಿಸ್ಕೊಂಡು ಕುಳಿತಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಕೇಳೋದು ಪ್ರತಿಯೊಬ್ಬರ ಹಕ್ಕು, ಅಧಿಕಾರ ಸ್ಥಾನದಲ್ಲಿ ಇದ್ದೀವಿ ಅಂತಂತಂದ್ರೆ ಯಾರು ಮಹಾರಾಜರಲ್ಲ, ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಗ್ಯಾರಂಟಿಗಳನ್ನೇ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರು 42,000 ಕೋಟಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಯಲ್ಲಿ ಹಣ ಇಟ್ಟಿದ್ದೀವಿ ಅಂತ. ಅದರಲ್ಲಿ 50% ಅಂದರೆ 41,000 ಕೋಟಿ ಎಲ್ಲ ಇಲಾಖಾ ಕೆಲಸಗಳಿಗೆ ಹೋಗ್ಬಿಡ್ತದೆ. ಅದರಿಂದ ದಲಿತರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಉಳಿದ 21,000 ಕೋಟಿಯಲ್ಲಿ ಗ್ಯಾರಂಟಿಗಳನ್ನು ಎಲ್ಲರಿಗೂ ನೇರವಾಗಿ ಕೊಡಬೇಕಾಗಿತ್ತು ಖಜಾನೆಯಿಂದ, ಎಲ್ಲರಿಗೂ ಕೊಟ್ಟರು. ದಲಿತರಿಗೆ ಖಜಾನೆ ಹಣ 54,000 ಕೋಟಿ ಏನಿಟ್ಟಿದ್ರು ಅದರಲ್ಲಿ ಕೊಡಲಿಲ್ಲ. ಯಾಕೆ ಅಂತಂದರೆ 52,000 ಕೋಟಿಯಲ್ಲಿ ದಲಿತರ ಪಾಲು ಇಲ್ಲ ಅಂದರೆ ಅಲ್ಲಿಗೆ ಅದು ರಾಜ್ಯದ ಖಜಾನೆಗೆ ಪರಿಶಿಷ್ಟ ಜಾತಿಗಳಿಗೆ ನೀವು SCP TSP ಹಣ 14,000 ತೆಗೆದಿದ್ದೀರಿ ಅಂದರೆ ಅದು ದಲಿತರಿಗೂ ಧೋಖಾ ಮಾಡಿದ್ದು. ಈ ರೀತಿ ಅನೇಕ ತಪ್ಪುಗಳನ್ನು ಈ ಸರ್ಕಾರ ಮಾಡಿದೆ. ಕೇವಲ 7,000 ಕೋಟಿ ದಲಿತರಿಗೆ ಕೊಟ್ಟು 42,000 ಕೋಟಿ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಅವರ
ಮಂತ್ರಿ ಮಂಡಲ ಮಾಡಿದೆ. ಇದು ದಲಿತರಿಗೆ ಮಾಡಿರ್ತಕ್ಕಂಥ ದೋಖ. ಇವತ್ತು ನಿನ್ನೆ ಪತ್ರಿಕೆಗಳಲ್ಲಿದೆ, ಪರಿಶಿಷ್ಟ ಜಾತಿ ವರ್ಗಗಳ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಕೂಡ ಅನ್ನಕ್ಕೂ ಕೊರತೆ ಮಾಡಿದ್ದಾರೆ. ಅಂದ್ರೆ ದಲಿತರ ಮಕ್ಕಳ ಅನ್ನವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಎಚ್ ಸಿ ಮಹದೇವಪ್ಪನವರು ಹಾಸ್ಟೆಲ್ಗಳಲ್ಲಿ ದವಸ ಧಾನ್ಯಗಳೇ ಸಿಗ್ತಾ ಇಲ್ಲ, ಅವ್ರಿಗೆ ಅನ್ನಕ್ಕೂ ತೊಂದರೆ ಆಗಿದೆ ಅಂದರೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ತಕ್ಷಣ ಸರಿಪಡಿಸ್ತೇನೆ ಅನ್ನೋ ಮಾತು ಬಂದಿಲ್ಲ. ದಲಿತರ ಸಂಕಷ್ಟ ಮಹದೇವಪ್ಪನವರಿಗೆ ಗೊತ್ತಿಲ್ವಾ? ನನ್ನ ಪ್ರಶ್ನೆ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅವರು ತೆಗೆದುಕೊಂಡ ಮೇಲೆ ದಲಿತರಿಗೆ ಬಹಳ ಅನ್ಯಾಯ ಆಗಿದೆ, ದೋಖ ಆಗಿದೆ. ಅವರಿಗೆ ನಿಭಾಯಿಸೋದು ಬರೋದಿಲ್ಲ. ಒಟ್ಟಲ್ಲಿ ಅಧಿಕಾರದಲ್ಲಿರಬೇಕು ಅನ್ನೋ ಉದ್ದೇಶದಲ್ಲಿದ್ದಾರೆ. ಒಳ ಮೀಸಲಾತಿಯನ್ನು ತಂದರು. ಒಳ ಮೀಸಲಾತಿಯ ಇಷ್ಟೊಂದು ದ್ವಂದ್ವಗಳಿಗೆ ಮಾನ್ಯ ಮಹದೇವಪ್ಪನವರು ಕಾರಣರಾದರು. ಒಳ ಮೀಸಲಾತಿ ಹೋರಾಟ ಬಹುಕಾಲದಿಂದ ನಡೆದು ಬಂದಿದ್ದು ನಿಜ. ಆದರೆ ಆಗಿದ್ದೇನೋ, ನಾಗಮೋಹನ್ ದಾಸ್ ಅವರ ಆಯೋಗ 5 ಗುಂಪುಗಳನ್ನಾಗಿ ಮಾಡಿದ್ರು. ಅದನ್ನ ಇವರು 3 ಗುಂಪಾಗಿ ಮಾಡಿ ಪಾಪ ಅಲೆಮಾರಿಗಳನ್ನೆಲ್ಲ ಇವತ್ತಿಗೂ ಬೀದಿಯಲ್ಲಿ ಬಿಟ್ಟು ಅಲೆಮಾರಿಗಳಾಗಿ ಇರಲಿಕ್ಕೆ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಈ ರೋಸ್ಟರ್ ಬಿಂದುಗಳಲ್ಲಿ ವಿಷಯದಲ್ಲಿ ಮೀಸಲಾತಿ ಇರೋದೇ ಒಳ ಮೀಸಲಾತಿ ಶಿಕ್ಷಣ ಮತ್ತು ಎಂಪ್ಲಾಯ್ಮೆಂಟ್ ಎರಡಕ್ಕೆ ಇರೋದದು. ಆದರೆ ಆಗಿದ್ದೇನೋ, ರೋಸ್ಟರ್ ಬಿಂದುಗಳನ್ನು ಸರಿ ಮಾಡಲಾರದಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ಇವತ್ತು ವಿದ್ಯಾವಂತ ಯುವಕರು ಬೀದಿ ಪಾಲಾಗ್ತಿದ್ದಾರೆ. ಬ್ಯಾಕ್ಲಾಗ್ ತುಂಬಬೇಕಾಗಿದ್ದವನ್ನೆಲ್ಲ ಹಾಗೆ ಪೆಂಡಿಂಗ್ ಇಟ್ಟರು. ಇವತ್ತಿಗೆ ಬ್ಯಾಕ್ಲಾಗ್ ತುಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಬ್ಯಾಕ್ಲಾಗ್ ತುಂಬಲಿಕ್ಕೆ ಹೋದ್ರೆ ನೀವು ಬ್ಯಾಕ್ಲಾಗು ಹಳೆ ರೀತಿಯಲ್ಲೂ ತುಂಬುತ್ತೀರಾ ಅಥವಾ ಹೊಸದಾಗಿ ಬಂದಿರತಕ್ಕಂಥ ಈ ಮೀಸಲಾತಿಯ ರೀತಿಯಲ್ಲೂ ತುಂಬಲಿಕ್ಕೆ ಸಾಧ್ಯ ಇದೆಯಾ? ಇದೊಂದು ದೊಡ್ಡ ಗೊಂದಲ ಇದೆ. ಅನೇಕ ವರ್ಷಗಳಿಂದ ಪೆಂಡಿಂಗ್ ಇರತಕ್ಕಂಥ ಬ್ಯಾಕ್ಲಾಗು ಇವತ್ತಿಗೂ ತುಂಬಲಿಕ್ಕೆ ಆಗ್ತಾ ಇಲ್ಲ. ಈಗ ಬಂದಿರತಕ್ಕಂಥ ಒಳ ಮೀಸಲಾತಿಯಿಂದ ಮತ್ತಷ್ಟು ಗೊಂದಲ ಹೆಚ್ಚಾಗ್ತಾ ಇದೆ. ರೋಸ್ಟರ್ ಬಿಂದುಗಳು ಈಗ ಯಾವುದೇ ಯೂನಿವರ್ಸಿಟಿಯಲ್ಲಿ 1 ಅಥವಾ 2 ಹುದ್ದೆಗಳು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಬಂದರೆ ಅದು ಎ ಗುಂಪಿಗೆ ಹೋಗ್ತದೆ, ಬಿ ಬರೋದೇ ಯಾವಾಗ, ಸಿಗೆ ಸಿಗೋದು ಯಾವಾಗ, ಅಲೆಮಾರಿಗಳಿಗೆ ಸಿಗೋದು ಯಾವಾಗ? ದೊಡ್ಡ ಗೊಂದಲ ಆಗಿ ನಮ್ಮ ಎಲ್ಲ ಯುವಕರು ಇವತ್ತು ಬೀದಿಗಿಳಿದಿದ್ದಾರೆ. ಒಳ ಮೀಸಲಾತಿ ಆದಮೇಲೆ ಯಾರು ಮೊದಲು ಮೆರಿಟ್ ಮೇಲೆ ಇದ್ದಾಗ ಯಾರೋ ಒಬ್ಬರು ತಗೊಳ್ತಿದ್ರು, ಸಂತೋಷ ಪಡ್ತಿದ್ರು. ಈಗ ಒಳ ಮೀಸಲಾತಿ ಬಂದ ಮೇಲೆ ಯಾವ 3 ಗುಂಪಿನವರು, ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, 3 ಗುಂಪಿನವರು ಇವತ್ತು ಗೊಂದಲದಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಜಾತಿಯನ್ನೇ ಹೋಗಲಾಡಿಸ್ಬೇಕು ಅನ್ನೋ ಕಾಲದಲ್ಲಿ ಸುಲಭವಾಗಿ ಮೊದಲು ಯಾವ ಜಾತಿ ಯಾವ ವ್ಯಕ್ತಿ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಎ ಬಿ ಸಿ ಗುಂಪುಗಳು ಮಾಡಿದ ಮೇಲೆ ಈಗ ಸುಲಭವಾಗಿ ಇವನು ಇಂಥ ಜಾತಿ, ಇವನು ಇಂಥ ಜಾತಿ, ಇವನು ಇಂಥ ಜಾತಿ ಅಂತ ಹೇಳ್ಬೋದು ಜನರು. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ರು. ಈ ಎಲ್ಲ ಗೊಂದಲಗಳಿಗೆ ಮಹದೇವಪ್ಪನವರು ನೇರವಾದ ಕಾರಣ. ಅದನ್ನು ಒಪ್ಕೊಳ್ಬೇಕು ಮತ್ತು ರಾಜ್ಯದ ಪರಿಶಿಷ್ಟ ಜಾತಿ ವರ್ಗಗಳ ಕ್ಷಮೆ ಕೇಳಬೇಕು. ಅವರು ಯಾಕೆ ಕೇಳಬೇಕಂದ್ರೆ, ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಬಿಜೆಪಿಯನ್ನು ಯಾವ ರೀತಿ ನೀವು ನಿಂದಿಸ್ತಿದ್ರಿ, ಮೀಸಲಾತಿ ವಿರೋಧಿ, ದಲಿತ ವಿರೋಧಿ ಅಂತಿದ್ರಿ. ಆದರೆ ಅವರ ಕಾಲದಲ್ಲಿ ನಾವು 15% ಇದ್ದ ಮೀಸಲಾತಿಯನ್ನು 17ಕ್ಕೂ
ಪರಿಶಿಷ್ಟ ವರ್ಗದ ಮೀಸಲಾತಿ 3ರಿಂದ 7ಕ್ಕೂ ಏರಿಸಿದ್ದು ನಾವು. ಮತ್ತೆ ದಲಿತ ವಿರೋಧಿ ನಾವೇ ಆಗಾಗ್ತೀವಿ? ಕಾಂಗ್ರೆಸ್ ನಿಜವಾದ ದಲಿತ ವಿರೋಧಿ. ಹೀಗಿದ್ರೂ ಕೂಡ ಇವತ್ತಿಗೂ ಹೇಳೋದು ಬಿಜೆಪಿ ದಲಿತ ವಿರೋಧಿ, ಸಂವಿಧಾನ ತೆಗೆದು ಬಿಡ್ತಾರೆ, ಸಂವಿಧಾನದ ವಿರೋಧಿ ಅಂತ. ಯಾವ ಸಂವಿಧಾನದ ವಿರೋಧ ಕೆಲಸವನ್ನ ಬಿಜೆಪಿ ಯಾವತ್ತಾದರೂ ಮಾಡಿದೆ? ಒಂದೇ ಒಂದು ಇನ್ಸಿಡೆಂಟ್ ಯಾರಾದರೂ ಹೇಳಿ.